me forever on fire. ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ಮುಂದುವರಿತಾ ಇದೆ. ಕೇಂದ್ರ ಸಚಿವ ಕಿರಣ್ ರಿಜಿಜು ಇವರನ್ನ ಭೇಟಿ ಮಾಡಿದೆ ಯತ್ನಾಳ್ ತಂಡ. ಯತ್ನಾಳ್ ಮತ್ತು ಸಾಕಷ್ಟು ನಾವು 7 ಜನ ಇದ್ದಾರೆ, ಅವರು ಒಂದು ಇಡೀ ಗುಂಪು. ಎಲ್ಲರೂ ಕೂಡ ಹೋಗಿ ಕಿರಣ್ ರಿಜಿಜು ಅವರನ್ನು ಭೇಟಿ ಮಾಡಿದ್ದಾರೆ. ವಕ್ಫ್ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಮಾಹಿತಿಯನ್ನು ಸಂಗ್ರಹ ಮಾಡಿಕೊಂಡಿದ್ರು, ಆ ಒಂದು ವರದಿಯನ್ನು ಈ ತಂಡ ಕೊಟ್ಟಿದೆ. ವಕ್ಫ್ ವಿಚಾರವಾಗಿ ಕರ್ನಾಟಕದಲ್ಲಿ ಪ್ರವಾಸ ಮಾಡಿತ್ತು ಯತ್ನಾಳ್ ತಂಡ. ಶಾಸಕ ರಮೇಶ್ ಜಾರಕಿಹೊಳಿ, ಅರವಿಂದ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಮಾಜಿ ಸಂಸದ ಪ್ರತಾಪ ಸಿಂಹ, BV ನಾಯಕ್ ಸೇರಿದಂತೆ ಅನೇಕ ಪ್ರಮುಖರು ಇದರಲ್ಲಿದ್ದು ಕಿರಣ್ ರಿಜಿಜು ಅವರನ್ನು ಭೇಟಿ ಮಾಡಿ ಮಾತಾಡಿದ್ದಾರೆ. ಬಿಜೆಪಿ ರೆಬೆಲ್ಸ್ ತಂಡದ ಗದ್ದಲದ ಮಧ್ಯೆ ಪಕ್ಷದಲ್ಲಿ ಹೊಸ ಚರ್ಚೆ ಶುರುವಾಗಿದೆ. ಇಲ್ಲಿ BY ವಿಜೇಂದ್ರ, ಅಶೋಕ್ ನಡುವೆ ಹೊಂದಾಣಿಕೆ ಆಗ್ತಾ ಇಲ್ವಾ? ಒಂದು ಕಡೆ ಪ್ರತಿಪಕ್ಷದ ನಾಯಕರು, ಇನ್ನೊಂದು ಕಡೆಯಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷರು, ಇಬ್ಬರ ನಡುವೆ ತಾಳಮೇಳ ಆಗ್ಬರ್ತಾ ಇಲ್ವಾ ಇಲ್ಲಿ ಅಂತ. ಕಾಂಗ್ರೆಸ್ ವಿರುದ್ಧದ ಹೋರಾಟದಲ್ಲಿಯೂ ಕೂಡ ಈ ಒಂದು ಗ್ರೂಪಿಸಮ್ ಅಥವಾ ಗುಂಪುಗಾರಿಕೆ, ಒಂದು ಹೋರಾಟ ಮಾಡಬೇಕಾದ್ರೆ ಎಲ್ಲರೂ ಒಗ್ಗಟ್ಟಾಗಿದ್ದಾಗ ಆ ಹೋರಾಟಕ್ಕೆ ಬಲ ಜಾಸ್ತಿ ಇರುತ್ತೆ. ಆದರೆ ಪ್ರತಿಯೊಬ್ಬರು ಅವರವರ ಮೂಗಿನ ನೇರಕ್ಕೆ, ಅವರವರ ಬೇಳೆ ಬೇಯಿಸಿಕೊಳ್ಳುವ ಸಲುವಾಗಿಯೋ, ಅವರವರ ದೊಡ್ಡತನ ತೋರಿಸ್ಕೊಳ್ಳೋ ಸಲುವಾಗಿಯೋ ಈ ಅಂಥ ಒಂದು ಹೋರಾಟಗಳಿಗೆ ಇಳಿದು ಬಿಟ್ಟಿದ್ದಾರೆ. ಈ ಕಡೆ ಯತ್ನಾಳ್, ರಮೇಶ್ ಜಾರಕಿಹೊಳಿ ತಂಡದಿಂದ ಪ್ರತ್ಯೇಕವಾಗಿ ವಕ್ಫ್ ಹೋರಾಟ ಆಗ್ತಾ ಇದೆ. ಈ ಕಡೆ ವಿಜೇಂದ್ರ, ಅಶೋಕ್ ನಡುವಿನ ಹೋರಾಟದಲ್ಲೂ ಕೂಡ ಒಂದು ಅಂತರ ಕಾಣಿಸ್ಕೊಳ್ತಾ ಇದೆ. ವಿಜೇಂದ್ರ ಇದ್ದರೆ ಅಶೋಕ್ ಇರಲ್ಲ, ಅಶೋಕ್ ಇದ್ದರೆ ವಿಜೇಂದ್ರ ಇರಲ್ಲ ಅಂತ. ಹೊಸ ವರ್ಷಾರಂಭದ ಹೊತ್ತಲ್ಲೂ ಕೂಡ BJPಯ ಆಂತರಿಕ ಕಚ್ಚಾಟ ಮುಗಿಯೋ ಲಕ್ಷಣ ಕಾಣಿಸ್ತಾ ಇಲ್ಲ. ಗುತ್ತಿಗೆದಾರ ಸಚಿನ್ ಪಾಂಚಾಳ್ ನಿವಾಸಕ್ಕೆ ವಿಜೇಂದ್ರ ಭೇಟಿ ವೇಳೆಯಲ್ಲಿಯೂ ಕೂಡ ಅಶೋಕ್ ಅವರು ಮಗುಮ್ಮಾಗುಳಿದಿದ್ದರು, ಸೈಲೆಂಟ್ ಆಗಿದ್ದರು. ಪ್ರಿಯಾಂಕ್ ಖರ್ಗೆ ವಿರುದ್ಧದ ಅಶೋಕ್ ಹೋರಾಟದಲ್ಲಿ ವಿಜೇಂದ್ರ ಬಹಳ ಸೈಲೆಂಟಾಗಿ ಇದ್ದರು, ಅವ್ರು ಜಾಸ್ತಿ ಮಾತನಾಡಲಿಕ್ಕೆ ಹೋಗಲಿಲ್ಲ. ವಿಜೇಂದ್ರ ಅಶೋಕ್ ನಡುವೆ ಕೆಲ ತಿಂಗಳಿಂದ ಒಂದು ಡಿಸ್ಟೆನ್ಸ್ ಅಥವಾ ಅಂತರ ಶುರುವಾಗ್ಬಿಟ್ಟಿದೆ. ಇಬ್ಬರ ನಡುವಿನ ಹೊಂದಾಣಿಕೆ ಕೊರತೆಯ ಬಗ್ಗೆ ಪಕ್ಷದಲ್ಲಿಯೇ ಒಂದು ಗುಸುಗುಸು ಅಂತೂ ಸ್ಟಾರ್ಟ್ ಆಗಿಬಿಟ್ಟಿದೆ.